ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಡಿಯಸ್ ಮೀಡಿಯಾ ವರ್ಕ್. ಬಿಗ್ ಬಾಸ್ನಲ್ಲಿ ಐತಿಹಾಸಿಕ ಗೆಲುವನ್ನು ಸಾಧಿಸಿರುವಂತಹ ಗಿಲ್ಲಿ ನಟ ಇನ್ನಿಲ್ಲದಂತೆ ಬ್ಯುಸಿ ಆಗೋಗಿದ್ದಾರೆ. ಪ್ರತಿಯೊಂದು ಈವೆಂಟ್ಗೂ ಕೂಡ ಗಿಲ್ಲಿ ನಟ ಇರಲೇಬೇಕು, ಸಿನಿಮಾ ಪ್ರಮೋಷನಲ್ಲೂ ಕೂಡ ಇರಬೇಕು, ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಅಲ್ಲಿ ಗಿಲ್ಲಿ ನಟ ಇರಲೇಬೇಕು ಅನ್ನೋಷ್ಟು ಮಟ್ಟಿಗೆ ಕ್ರೇಜನ್ನು ಹುಟ್ಟು ಹಾಕಿಬಿಟ್ಟಿದ್ದಾರೆ ಗಿಲ್ಲಿ ನಟ. ಸೊ ಇದೀಗ ಗಿಲ್ಲಿ ನಟ ಸಿನಿಮಾ ನಾಯಕನಾಗಿ ಕೂಡ ಮಿಂಚ್ತಾ ಇದ್ದಾರೆ. ಈ ಹಿಂದೆ ಅವರು ನಟಿಸಿದಂತಹ ಒಂದಿಷ್ಟು ಸಿನಿಮಾಗಳು ಕೂಡ ಬಿಡುಗಡೆ ಆಗೋಗಿದೆ. ಸೊ ಬಿಗ್ ಬಾಸ್ ಗೆಲುವಿನ ಬಳಿಕ ಇನ್ನಿಲ್ಲದಂತೆ ಕಾರ್ಯಕ್ರಮಗಳು ಇದ್ದು ಸಖತ್ ಬ್ಯುಸಿ ಆಗೋಗಿದ್ದಾರೆ. ಯಾರಿಗೂ ಕೂಡ ಇಲ್ಲ ಅಂತ ಹೇಳೋ ಹಾಗಿಲ್ಲ, ಯಾರಿಗೂ ಕೂಡ ಬರೋದಿಲ್ಲ ಅಂತ ಕೂಡ ಹೇಳೋ ಹಾಗಿಲ್ಲ. ಒಂದು ವೇಳೆ ಆ ರೀತಿ ಏನಾದರೂ ಹೇಳಿಬಿಟ್ರೆ ಎಲ್ಲಿ ಕಾಂಟ್ರವರ್ಸಿಗಳಾಗ್ಬಿಡುತ್ತೋ ಅನ್ನೋಷ್ಟು ಮಟ್ಟಿಗೆ ಗಿಲ್ಲಿ ಅವರ ಕ್ರೇಜ್ ಹುಟ್ಟು ಹಾಕ್ಬಿಟ್ಟಿದೆ. ಕಳೆದ 12 ಸೀಸನ್ಗಳ ಪೈಕಿಯಲ್ಲಿ ಇಷ್ಟೊಂದು ಪ್ರೀತಿ ಸಿಕ್ಕಿರೋದು ಗಿಲ್ಲಿ ನಟನಿಗೆ ಮಾತ್ರನೇ ಇರಬೇಕು ಅನ್ನೋಷ್ಟು ಮಟ್ಟಿಗೆ ಸ್ಥಿತಿ ಇದೆ. ಇದೇ ಕಾರಣಕ್ಕೆ ಗಿಲ್ಲಿಯವರು ಎಲ್ಲಿಗೆ ಹೋದ್ರೂ ಕೂಡ ಜನ ಮುತ್ಕೊಳ್ತಾ ಇದ್ದಾರೆ. ಎಲ್ಲಿ ಬಂದ್ರೂ ಕೂಡ ಗಿಲ್ಲಿ ಗಿಲ್ಲಿ ಅನ್ನೋಂತಹ ಮಾತೇ ಕೇಳಿ ಬರ್ತಾ ಇದೆ. ಇಷ್ಟೊಂದು ಪ್ರೋಗ್ರಾಮ್ಗಳಲ್ಲಿ ಬ್ಯುಸಿ ಆಗಿರುವಂತಹ ಗಿಲ್ಲಿ ನಟನ ಭವಿಷ್ಯದ ಬಗ್ಗೆ ತರುಣ್ ಸುಧೀರ್ ಅವರು ಮಾತಾಡಿದ್ದಾರೆ. ಗಿಲ್ಲಿ ನಟ ಈಗಾಗಲೇ ಶಾರ್ಟ್ ಫಿಲಮ್ಸ್ಗಳನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಗಿಲ್ಲಿನೇ ಸ್ಕ್ರಿಪ್ಟ್ ರೈಟರ್ ಕೂಡ ಬರೆದಿದ್ದಾರೆ, ನಿರ್ದೇಶನವನ್ನು ಮಾಡಿದ್ದಾರೆ ಮತ್ತು ನಟನೆಯನ್ನು ಕೂಡ ಮಾಡಿದ್ದಾರೆ. ಸೊ ಟ್ಯಾಲೆಂಟ್ ಇರುವಂತಹ ಗಿಲ್ಲಿ ನಟ ಈ ಮೂರರಲ್ಲಿ ಯಾವುದನ್ನು ಕೂಡ ಆಯ್ಕೆ ಮಾಡಿಕೊಂಡ್ರು ಅದಕ್ಕೆ ನನ್ನ ಬೆಂಬಲ ಇರುತ್ತೆ ಅಂತ ತರುಣ್ ಸುಧೀರ್ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಗಿಲ್ಲಿ ನಟ ಬಿಗ್ ಬಾಸ್ಗಿಂತ ಮುಂಚೆನೇ ತರುಣ್ ಸುಧೀರ್ ಅವರಿಗೆ ಪರಿಚಯ. ತುಂಬಾ ಟ್ಯಾಲೆಂಟ್ ಇರುವಂತಹ ಹುಡುಗ. ಅದರಲ್ಲಿ ನನಗೆ ತುಂಬ ಖುಷಿಯಾಗಿದ್ದು ಏನಪ್ಪ ಅಂತಂದರೆ ಅವರಿಗೆ ನಿರ್ದೇಶಕ ಆಗುವಂತಹ ಬಯಕೆ ಇದೆ. ನಮಗೂ ಕೂಡ ನಿರ್ದೇಶಕರ ಕೊರತೆ ಇರೋದ್ರಿಂದ ಇದೇ ಕಾರಣಕ್ಕೆ ನಿರ್ದೇಶಕ ಆದರೆ ನಮಗೂ ಕೂಡ ಖುಷಿ ಇದೆ. ಆದರೆ ಇದಕ್ಕೂ ಮುನ್ನ ಸ್ಕ್ರಿಪ್ಟ್ ರೈಟಿಂಗ್ನ ಕಲಿಯುವಂತೆ ನಾನು ಹೇಳಿದ್ದೆ ಅಂತ ಹೇಳಿ ತರುಣ್ ಸುಧೀರ್ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ತರುಣ್ ಸುಧೀರ್ ಅವ್ರನ್ನ ಗಿಲ್ಲಿ ನಟ ಭೇಟಿ ಆಗಿದ್ರಂತೆ. ಸೊ ತುಂಬಾ ಸುಸ್ತಾಗಿ ಬಿಟ್ಟಿದ್ದೀನಿ, ಎಲ್ಲಿಗೂ ಹೋಗಬೇಕು, ಎಲ್ಲಿಗೆ ಬರಬೇಕು, ಯಾವುದನ್ನು ಬಿಡಬೇಕು ಅನ್ನೋದು ಕೂಡ ಒಂದು ತಿಳಿತಾ ಇಲ್ಲ. ಸ್ವಲ್ಪ ಕೂಡ ನನಗೆ ಅಂತಲೇ ಟೈಮ್ ಸಿಗ್ತಾ ಇಲ್ಲ, ತುಂಬಾ ಟಯರ್ಡ್ ಆಗ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಏನು ಮಾಡಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ ಅಂತ ಗಿಲ್ಲಿ ನಟ ತರುಣ್ ಸುಧೀರ್ ಅವರ ಬಳಿ ಹೇಳ್ಕೊಂಡಿದ್ರಂತೆ. ಸೊ ಅದಕ್ಕೆ ತರುಣ್ ಅವರು ಇನ್ನೊಂದೆರಡು ತಿಂಗಳು ಹೀಗೆ ಇರುತ್ತೆ, ಈ ಪ್ರೀತಿ ಯಾರಿಗೂ ಕೂಡ ಸಿಗೋದಿಲ್ಲ, ನಿಮಗೆ ಸಿಕ್ಕಿದೆ, ಎಂಜಾಯ್ ಮಾಡಿ, ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋಬೇಡಿ ಅಂತ ಕೂಡ ಬುದ್ಧಿವಾದವನ್ನು ಹೇಳಿದ್ರಂತೆ. ಇನ್ನು ಗಿಲ್ಲಿ ನಟಗೆ ನಿರ್ದೇಶಕ ಆಗಬೇಕು, ನಟ ಆಗಬೇಕು, ರೈಟರ್ ಆಗಬೇಕು ಅಂತೆಲ್ಲ ಆಸೆ ಇದೆ. ಇದೆಲ್ಲ ಟ್ಯಾಲೆಂಟ್ ಕೂಡ ಗಿಲ್ಲಿ ನಟನಲ್ಲಿ ಇದೆ. ಅದೇ ಕಾರಣಕ್ಕೆ ಓಡಾಟ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಬ್ರೇಕ್ ತಗೊಂಡು ಚೆನ್ನಾಗಿ ಯೋಚನೆ ಮಾಡಿ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಕೂಡ ಮಾಡೋದಕ್ಕೆ ಹೇಳಿದ್ದೀನಿ. ಯಾವ ಫೀಲ್ಡ್ ಆಯ್ಕೋಬೇಕು ಅನ್ನೋಂತಹ ಬಗ್ಗೆ ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಡುವಂತೆ ತರುಣ್ ಸುಧೀರ್ ಅವರು ಗಿಲ್ಲಿ ನಟನಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರಂತೆ. ನಟನೆಗೆ ಬರೋದಾದರೆ ಅದಕ್ಕೆ ಏನು ಬೇಕೋ ಅದನ್ನು ಒಂದು ಸ್ವಲ್ಪ ಕಲಿಬೇಕಾಗುತ್ತೆ. ಇನ್ನು ನಿರ್ದೇಶನ ಮಾಡುವಂತಹ ಚಿತ್ರಕ್ಕೆ ಕ್ಯಾರೆಕ್ಟರ್ ಸೂಟ್ ಅನಿಸಿದರೆ ಖಂಡಿತವಾಗ್ಲೂ ನಾನು ಗಿಲ್ಲಿ ನಟನಿಗೆ ಒಂದು ಸಲಹೆಯನ್ನು ಕೂಡ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಒಂದೇ ಒಂದು ಫೋನ್ ಕಾಲ್ ಮಾಡಿದರೆ ಸಾಕು, ಅವರ ಭವಿಷ್ಯದ ಬಗ್ಗೆ ನಾನು ಹೇಳ್ತೇನೆ, ಅವರಿಗೆ ಒಳ್ಳೆ ಭವಿಷ್ಯ ಇದೆ ಅನ್ನೋಂತಹ ಮೂಲಕ ತರುಣ್ ಸುಧೀರ್ ಗಿಲ್ಲಿ ನಟನಿಗೆ ಒಂದು ರೀತಿಯಾದಂತಹ ಸಲಹೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಗಿಲ್ಲಿ ನಟನ ಟ್ಯಾಲೆಂಟನ್ನು ಮೆಚ್ಕೊಂಡಿರುವಂತಹ ತರುಣ್ ಸುಧೀರ್ ಏನೇ ಬೇಕಾದ್ರೂ ಕೂಡ, ಏನೇ ಡೌಟ್ಸ್ ಇದ್ರೂ ಕೂಡ ನನ್ನನ್ನು ಕೇಳಿದ್ರೆ ನಾನು ಅದಕ್ಕೆ ಒಂದು ಆನ್ಸರನ್ನು ಕೊಡ್ತೀನಿ ಅಥವಾ ಅವನಿಗೆ ಏನಾದರೂ ಒಂದು ಸಜೆಷನನ್ನು ಕೊಡ್ತೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಸೊ ಸದ್ಯ ಆ ಪ್ರೋಗ್ರಾಮ್ಗಳಲ್ಲೆಲ್ಲ ಬ್ಯುಸಿ ಇರುವಂತಹ ಗಿಲ್ಲಿ ನಟ ಒಂದು ಸ್ವಲ್ಪ ದಿನಗಳ ಕಾಲ ರೆಸ್ಟನ್ನು ತಗೊಂಡು ಮತ್ತೆ ಫೀಲ್ಡಿಗೆ ಇಳಿದ್ರೆ ಆತನಿರುವಂತಹ ಟ್ಯಾಲೆಂಟ್ನ ಮತ್ತೆ ತೋರಿಸ್ಬೋದಾಗಿದೆ. ಸೊ ಇವಾಗ ಸ್ವಲ್ಪ ಫಿಲಮ್ಗಳಲ್ಲಿ ಕೂಡ ಬ್ಯುಸಿ ಆಗಿದ್ದಾರೆ. ಒಂದಷ್ಟು ಚಿತ್ರಗಳಲ್ಲಿ ಕೂಡ ಅವರು ಅಭಿನಯವನ್ನು ಮಾಡ್ತಾ ಇದ್ದಾರೆ. ಅದಾದ ನಂತರ ಅವ್ರಿಗೂ ಕೂಡ ನಿರ್ದೇಶಕ ಆಗಬೇಕು ಅನ್ನೋಂತಹ ಆಸೆ ತುಂಬಾ ಇದೆ. ಗಿಲ್ಲಿ ನಟ ಏನನ್ನು ಡಿಸೈಡ್ ಮಾಡ್ತಾರೆ, ಏನಾಗಬೇಕು ಅಂತ ಡಿಸೈಡ್ ಮಾಡಿ ಬರ್ತಾರೆ, ಕಾದು ನೋಡೋಣ. ನಿಮಗೇನನ್ಸುತ್ತೆ? ಗಿಲ್ಲಿ ನಟನಾಗಿ ಬರಬೇಕಾ, ಕಾಮಿಡಿ ನಟನಾಗಿ ಬರಬೇಕಾ, ನಿರ್ದೇಶಕನಾಗಿ ಬರಬೇಕಾ, ಅಥವಾ ಸ್ಕ್ರಿಪ್ಟ್ ರೈಟರ್ ಆಗಿ ಕೂಡ ನಿಮ್ಮ ಎದುರುಗಡೆ ಬರಬೇಕಾ? ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವೀಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ.